ಮೊದಲನೇ ಟಾಪ್ ಸ್ಟೋರಿ. ಬಿ ಖಾತೆದಾರರಿಗೆ ಸಂಪುಟ ಸಭೆ ಗುಡ್ ನ್ಯೂಸ್ ಕೊಟ್ಟಿದೆ. ಬಿ ಖಾತಾ ಆಸ್ತಿಗಳ ಒಡೆಯರಿಗೆ ಸಿಕ್ಕಿದೆ ಸಂಕ್ರಾಂತಿ ಸಿಹಿ. ಬಿ ಖಾತಾ ನಿವೇಶನ ಕಟ್ಟಡಗಳಿಗೆ ಸಿಗಲಿದೆ ಎ ಖಾತಾ. ಸಂಪುಟ ಸಭೆ ಇವತ್ತು ಗುಡ್ ನ್ಯೂಸ್ ಕೊಟ್ಟಿದೆ. ಬಿ ಖಾತಾ ಆಸ್ತಿಗಳ ಒಡೆಯರಿಗೆ ಸಿಕ್ಕಿದೆ ಸಂಕ್ರಾಂತಿ ಸಿಹಿ. ಬಿ ಖಾತಾ ನಿವೇಶನ ಕಟ್ಟಡಗಳಿಗೆ ಸಿಗಲಿದೆ ಎ ಖಾತಾ. ಬಿ ಖಾತಾದಲ್ಲಿರುವ ಅಪಾರ್ಟ್ಮೆಂಟ್ಗಳಿಗೂ ಎ ಖಾತಾ ಭಾಗ್ಯ ಸಿಗಲಿದೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ತೀರ್ಮಾನ ಮಾಡಿದೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಕಟ್ಟಡ ನಿವೇಶನಗಳಿಗೆ ಇದು ಅನ್ವಯ ಆಗತ್ತೆ. 10 ಲಕ್ಷ ಅನಧಿಕೃತ ಕಟ್ಟಡ ನಿವೇಶನಗಳ ಮಾಲೀಕರಿಗೆ ಇದು ಅನುಕೂಲವಾಗಲಿದೆ. ಬಿ ಖಾತೆದಾರರಿಗೆ ಸಂಪುಟ ಸಭೆ ಇವತ್ತು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನ ಮಾಡಲಾಗಿದೆ. ಬಹಳ ದಿನಗಳಿಂದ ಬಿ ಖಾತೆದಾರರಿಗೆ ಎ ಖಾತಾ ಮಾಡ್ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಬರ್ತಿತ್ತು. ಆದ್ರೆ ಇವತ್ತು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಇಷ್ಟು ದಿನ ಬಿ ಖಾತಾ ಪ್ರಾಪರ್ಟಿಗಳಿಗೆ ವ್ಯಾಲ್ಯೂ ಇರಲಿಲ್ಲ. ಬಟ್ ಇವತ್ತು ಎಲ್ಲಾ ಬಿ ಖಾತಾ ಪ್ರಾಪರ್ಟಿ ಇರೋರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಸಂಕ್ರಾಂತಿ ಸಿಹಿ ಕೊಟ್ಟೆ ಬಿಟ್ಟಿದೆ ಸರ್ಕಾರ. ಬಿ ಖಾತಾ ಸೈಟ್ಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಸಿಗುತ್ತೆ ಎ ಖಾತಾ. ಇನ್ನು ಬ್ಯಾಂಕ್ಗಳಿಂದ ಈಸಿಯಾಗಿ ಲೋನ್ ತಗೋಬಹುದು. ಪ್ರಾಪರ್ಟಿ ರೇಟ್ ಇದ್ದಕ್ಕಿದ್ದಂತೆ ಡಬಲ್ ಆಗತ್ತೆ. ಮಾರ್ಕೆಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗತ್ತೆ. ಬರೀ ಸಿಟಿಗಷ್ಟೇ ಸೀಮಿತವಲ್ಲ, ಸ್ಥಳೀಯ ಸಂಸ್ಥೆಗಳ ಬಿಲ್ಡಿಂಗ್ ಗಳಿಗೂ ಸೈಟ್ ಗಳಿಗೂ ಕೂಡ ಇದು ಅನ್ವಯವಾಗುವಂಥದ್ದು. ಇನ್ನು ಏನೇನು ಅನುಕೂಲ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಕಾನೂನುಬದ್ಧ ದಾಖಲೆ ಮತ್ತು ಭದ್ರತೆ ಸಿಗತ್ತೆ. ಮೇನ್ ಆಗಿ ಆಸ್ತಿಯ ಮೇಲಿನ ಹಕ್ಕು ಸ್ಪಷ್ಟವಾಗಿರುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬಹುದು. ಬ್ಯಾಂಕ್ ಸಾಲ ಸೌಲಭ್ಯ ಸುಲಭವಾಗಿ ಸಿಗುತ್ತೆ. ಬಿ ಖಾತಾ ಇದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸುಲಭವಾಗಿ ಗೃಹ ಸಾಲ ಮತ್ತು ಇತರೆ ಸಾಲ ಪಡಿಬಹುದು. ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಸುಲಭವಾಗಿ ವ್ಯಾಪಾರ ಪರವಾನಗಿ ಪಡೆಯಬಹುದು. ಎ ಖಾತಾದ ಆಸ್ತಿಗಳಿಗೆ ಮಾರುಕಟ್ಟೆ ಮೌಲ್ಯ ಹೆಚ್ಚಾಗಿರುತ್ತೆ. ಇನ್ನು ಮಾರಾಟ ಮಾಡುವಾಗ ವರ್ಗಾವಣೆಯಲ್ಲಿ ತೊಡಕಾಗೋದಿಲ್ಲ. ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ. ಎ ಖಾತಾ ನಿವೇಶನ ಮತ್ತು ಕಟ್ಟಡಗಳಿಗೆ ಸರ್ಕಾರದ ಸೌಲಭ್ಯ ಈಸಿಯಾಗಿ ಸಿಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ದಾನಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ದಾನಿ, ಬಿ ಖಾತೆದಾರರಿಗೆ ಸರ್ಕಾರ ಇವತ್ತು ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗಿಯೂ ನಮ್ರತ, ರಾಜ್ಯ ಸರ್ಕಾರ ಏನು ಬಿ ಖಾತಾ ಪ್ರಾಪರ್ಟಿದಾರರು ಏನಿದ್ದಾರೆ ಅವ್ರಿಗೆ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಈ ಹಿಂದೆನೂ ಸಹ GBA ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಕ್ರಮ ಕಟ್ಟಡಗಳು ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಬಿ ಖಾತಾ ಅಂತಂದರೆ ಅಕ್ರಮವಾಗಿ ನಿರ್ಮಿಸಿರ್ತಕ್ಕಂಥ ಲೇಔಟ್ಗಳಾಗಿರ್ಬೋದು, ನಿವೇಶನಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಮತ್ತು ವಾಣಿಜ್ಯ ಸಂಕೀರ್ಣಗಳಾಗಿರ್ಬೋದು, ಇವೆಲ್ಲವೂ ಸಹ ಬಿ ಖಾತಾಗಳಂತ ಇದ್ದವು. ಈ ಸಂದರ್ಭದಲ್ಲಿ ಈ ಎಲ್ಲ ಕಟ್ಟಡಗಳಿಗೂ ಸಹ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ಸಂಪರ್ಕ ಇದ್ರೂ ಸಹ ಆ ಪ್ರಾಪರ್ಟಿಯ ಮಾಲೀಕರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ರೂ ಸಹ ಆ ದಾಖಲೆ ಮಾತ್ರ ಅಮಾನ್ಯವಾಗಿದ್ವು. ಹೀಗಾಗಿನೇ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಿಸಿದಂತೆ GBA ವ್ಯಾಪ್ತಿಯಲ್ಲಿ ಬಿ ಖಾತಾದಾರರಿಗೆ ಅವರನ್ನ ಬದಲಾವಣೆ ಮಾಡಿ, ಕೆಲವು ಕಾನೂನು ಹಕ್ಕುಗಳನ್ನು ಬದಲಾವಣೆ ಮಾಡಿ ಅವರನ್ನ ಎ ಖಾತಾಕ್ಕೆ ಮಾಡಲಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಆ ಬಿ ಖಾತಾದಾರರು ಎ ಖಾತಾ ಮಾಡಿಕೊಳ್ಳಿಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದಿತ್ತು. ಆದರೆ ಇದೀಗ ರಾಜ್ಯ ಸರ್ಕಾರ ಮತ್ತೆ ಇವತ್ತು ಸಚಿವ ಸಂಪುಟದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ರಾಜ್ಯದ 31 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸುಮಾರು 10 ಲಕ್ಷ ಪ್ರಾಪರ್ಟಿಗಳು ಬಿ ಖಾತಾಗಳು ಏನಿವೆ ಇವುಗಳನ್ನು ಎಲ್ಲವೂ ಸಹ ಎ ಖಾತಾಗಳಿಗೆ ಅವರು ವರ್ಗಾವಣೆ ಮಾಡ್ಕೋಬೇಕಾಗಿರುವಂಥದ್ದು. ಆ ಎ ಖಾತಾಗೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸಚಿವ ಸಂಪುಟವೂ ಸಹ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ಶುಲ್ಕವನ್ನು ನಿಗದಿ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದರೆ ಬೆಂಗಳೂರಿನಲ್ಲಿ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಆದರೆ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಯಾವ ಮಟ್ಟಕ್ಕೆ ಶುಲ್ಕವನ್ನು ನಿಗದಿ ಮಾಡ್ತಾರೆ ಮತ್ತು ಬಿ ಖಾತಾದಾರರು ಎ ಖಾತೆಗೆ ಖಾತೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಎಷ್ಟೊಂದು ಉತ್ಸುಕತೆ ತೋರ್ತಾರೆ ಅನ್ನೋದು ಸಹ ಅಷ್ಟೇ ಕುತೂಹಲ ಆಗಿರುವಂಥದ್ದು. ಆದರೆ ಬಿ ಖಾತಾದಾರರು ಇರ್ತಕ್ಕಂಥ ಅವರು ಹೊಂದಿರತಕ್ಕಂಥ ಪ್ರಾಪರ್ಟಿಯ ದಾಖಲೆಗಳು ಯಾವತ್ತಿಗೂ ಸಹ ಅಮಾನ್ಯನೇ ಅಂತ ಹೇಳ್ಬೋದು. ನ್ಯಾಯಾಲಯಗಳು ಸಹ ಈಗಾಗಲೇ ಆ ಖಾತೆಗಳು ಎಲ್ಲವೂ ಸಹ ಅಮಾನ್ಯ ಅಂತ ಹೇಳಿರುವಂಥದ್ದು. ಹೀಗಾಗಿ ಬಿ ಖಾತಾದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟಿ ಮಾಲೀಕರುಗಳೇನಿದ್ದಾರೆ ಅವರು ಎ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳೋದು ಸಾಕಷ್ಟು ಉತ್ತಮ ಅಂತ ಹೇಳಲಾಗುತ್ತೆ. ಹೀಗಾಗಿನೇ
ಈ ಬಿ ಖಾತಾದಲ್ಲಿ ಇರತಕ್ಕಂಥ ಪ್ರಾಪರ್ಟಿಯ ಮಾಲೀಕರುಗಳು ಎ ಖಾತಾಕ್ಕೆ ಅದನ್ನು ಮಾಡ್ಕೊಳ್ಳೋದಾದರೆ ಅವರು ಮುಂದಿನ ದಿನಗಳಲ್ಲಿ ಆ ಪ್ರಾಪರ್ಟಿಗಳನ್ನು ಮಾರಾಟ ಮಾಡುವಂಥದ್ದಾಗಿರ್ಬೋದು ಮತ್ತು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವಂಥ ಸಂದರ್ಭದಲ್ಲೂ ಸಹ ಅವರಿಗೆ ಸಾಕಷ್ಟು ಸಹಕಾರಿಯಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿರುವಂಥ ನಿರ್ಧಾರ ಸಾಕಷ್ಟು ಸಂಕ್ರಾಂತಿಯ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ನಮ್ರತಾ. ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಡೀಟೇಲ್ಸ್.